ಕಾನೂನಿನಂತೆ ಅಧಿಕಾರಿಗಳು ಹಿಡ್ಕೋಬೇಕು. ಯಾರನ್ನೋ ಖುಷಿ ಪಡಿಸ್ಲಕ್ಕ ಏನೋ ಟ್ರಾನ್ಸ್ಫರ್ ಮಾಡ್ಯಾರ. ಟ್ರಾನ್ಸ್ಫರ್ ಪುಕಟ್ ಮಾಡ್ಯಾರ. ಯಾರು ಯಾವ ಎಮ್ ಎಲ್ ಎಗಳು ಪುಕಟ್ ಮಾಡ್ಯಾರ. ತೋರ್ತ ಎಮ್ ಎಲ್ ಎ ಹೇಳ್ರಿ, ಅವ್ರಿಗೇನು ರೊಕ್ಕನೂ ಸಿಗಲ್ಲ ಐತಿ. ಗ್ಯಾರಂಟಿ ಬಂದ ಮ್ಯಾಗ ಅವ್ರು ಬರೀ ಇದ್ರಾಗ ವರ್ಗಾವಣೆಗೆ ತಿಂದ್ರೆ ಹಿಂಗೆ ಬಂದದ್ದು ಎಮ್ ಎಲ್ ಎಗಳ ಪರಿಸ್ಥಿತಿ. ಪ್ರತಿ ಮೀಟಿಂಗ್ನಾಗೂ ಜಗಳ ತೆಗಿತಾರೆ ಎಮ್ ಎಲ್ ಎಗಳು. ನಮ್ಗೆ ಅಭಿವೃದ್ಧಿ ಹಣ ಕೊಟ್ಟಿಲ್ಲ, ಅಭಿವೃದ್ಧಿ ಹಣ ಕೊಟ್ಟಿಲ್ಲ. ಯಾಕಂದ್ರೆ ಗ್ಯಾರಂಟಿ ಒಳಗೆ 65,000 ಕೊಟ್ಟು ಹೋದವು. ಇವತ್ತು ಅಭಿವೃದ್ಧಿ ಇಲ್ಲ, ಇವತ್ತು ಜನರಿಗೆ ಸುರಕ್ಷಿತ ಇಲ್ಲ. ಇವತ್ತು ಹಿಂದೂಗಳು ಇಷ್ಟು ದಾವಣಗೆರೆಯಲ್ಲಿ ಇವತ್ತು ನಮ್ಮ ಜನ ಅಲ್ಲಿ ಮಾತಾಡಿ ನೋಡ್ಬಿಟ್ರೆ ಎಷ್ಟು ರೊಚ್ಚಿಗೆ ಇದ್ದಾರಂದ್ರೆ, ನಮಗೆ ಡಿ ಜೆ ಹಾಕೊಳ್ಳಿಲ್ಲ ಪರ್ಮಿಷನ್. ಮೊನ್ನೆ ಚಿತ್ರದುರ್ಗ ಕೊಟ್ಟರು 6 DJ. ಬಿಜಾಪುರನಾಗಂದ್ರೆ ಫುಲ್ ಪರ್ಮಿಷನ್. ಬೇಕಾದಷ್ಟು DJ ಏನು ನನ್ನ ಕ್ಷೇತ್ರದಾಗ ಏನು ಇವತ್ತು ಕಾಂಗ್ರೆಸ್ ಇದ್ರೂ ಏನು ಫರಕ್ ಆಗಿಲ್ಲ ನಮ್ಗೆ. ನಾ ಹೇಳ್ಬಿಟ್ಟು ನಾವಲ್ಲಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿಗೆ, ಬಿಜಾಪುರ ಇದು ನಮ್ಮ ಸಾಮ್ರಾಜ್ಯ, ಹಿಂದೂಗಳ ಸಾಮ್ರಾಜ್ಯ. ಇಲ್ಲಿ ಬಂದು DJ ಬಂದ್ ಮಾಡ್ತೀನಿ, ಅದನ್ನು ಬಂದ್ ಮಾಡ್ತೀನಿ ನಡೀಲಿಲ್ಲ. ಇಲ್ಲಿ ಪಾಕಿಸ್ತಾನ ಜೆಂಡಾ ಹಾಕಿದವ್ರಿಗೂ ಏನು ಮಾಡೋದಿಲ್ಲ, ಫಲಸ್ತೀನ್ ಜೆಂಡಾ ಹಾಕಿದವ್ರಿಗೆ ಏನು ಮಾಡೋದಿಲ್ಲ, ಪಾಕಿಸ್ತಾನ ಜೈಕಾರ ಹಾಕಿದವ್ರಿಗೆ ಏನು ಮಾಡೋದಿಲ್ಲ. ಅಂದಾಗ ನಮ್ಮ ದೇಶ ಎಲ್ಲಿ ಉಳಿತದೆ? ನಾವು ದೇಶ ಉಳಿಬೇಕು, ಧರ್ಮ ಉಳಿಬೇಕಂದ್ರೆ ಗಣೇಶನ ಹಬ್ಬ ಏನಿವತ್ತು ನಮ್ಮ ಗಣಪತಿಗೆ ಕಪ್ಪು ಪಟ್ಟಿ ಹಾಕಿ ಇವತ್ತು ದಾವಣಗೆರೆಗೆ ಹೋಯ್ದಾರಲ್ಲ, ಮುಂದಿನ ದಿವಸ ಹೆಂಗೆ ಬರ್ತದೆ? ನಮ್ಮ ಗಣಪತಿ ಹೋಗೋರು ನಿಮ್ಮ ಮಸೂತಿ ಕಾಣಿಸ್ಬಾರ್ದಂದ್ರೆ ನೀವು ಪಟ್ಟಿ ಹಾಕೋದು, ನಾವು ಹಾಕೋದು. ಹಂಗೆ ಆದರೆ ಹಂಗೆ ಮಾಡ್ತೀನಿ ನಾನು. ಫಸ್ಟ್ ನಾನು ಮುಖ್ಯಮಂತ್ರಿ ಆದ್ಮೇಲೆ ಮೊದಲೇ ಆರ್ಡರ್ ನಂದು, ಯಾವುದೇ ಗಣಪತಿಗಳಿಗೆ ಪೊಲೀಸ್ ಸ್ಟೇಷನ್ ಪರವಾನಗಿ ಅವಶ್ಯವಿಲ್ಲ. ಬೆಸ್ಕಾಂ ಅವರಿಂದ ಬೇಕಾದ ಬುಕ್ ಹಾಕೊಂಡು ಗಣಪತಿಗೆ ಕರೆಂಟ್ ತಗೋರಿ. ಯಾವುದು ಮಟ್ಟದಾಗ ಹೋಗ್ತೀರಿ? ಬೇಕಾದ ದೊಡ್ಡ ಮಸೂತಿ ಇರಲಿ, ಅದರ ಮುಂದೆ DJ ಹಚ್ಕೊಂಡು ಹೋಗ್ಲಾಕ ಫುಲ್ ಪರ್ಮಿಷನ್ನು. ಎಲ್ಲ ಪೂರ್ತಿ ನೇಮಕಾತಿ ಮಾಡಿಬಿಡ್ತೀನಿ. ಒಂದು ಪೊಲೀಸ್ನ ಕಡಿಮೆ ಮಾಡೋದಿಲ್ಲ. ಎಲ್ಲರ ಕೈಗೆ ಹೀಗೆ ಪರ್ಮಿಷನ್ ಕೊಡ್ತೀನಿ. ಎಲ್ಲರ ಮಕ್ಕಳು ರೈಟಿಂಗ್ ಬರೀತಾರೆ ಪೊಲೀಸ್ ಸ್ಟೇಷನ್ ಗಣಪತಿ ಹೋಗುವಾಗ ಯಾರಾದ್ರೂ ಕಲ್ಲು ಹೋಗೋದ್ರೆ ನಮ್ಮ ಮಸೂತಿ ಬರಲಿ, ನಾನೇ ಜವಾಬ್ದಾರಿ ಅಂತ ನೋಡಿ ಬರ್ಕೊಡ್ಬೇಕು. ಇಲ್ಲಿ ಕಂದ್ರೆ ಇಲ್ಲಿಗಲ್ ಮಸೂತಿ ಇತ್ತಂದ್ರೆ ಬಾಬಾ ಅಂತ ಇದು CM ಆಗ್ಬೇಕು ಇಲ್ಲ, ಅಲ್ಲಿ ಪೊಲೀಸರಿಗೆ ಫೇನಪ್ಪ ಪರವಾನಗಿ ಹೋಗಬೇಕಿಲ್ಲ. ಕೊಯ್ಕು ಏನೋ ಅಂತದ್ದು ನೋಡ್ರಿ, ಸ್ವಲ್ಪ DJ ಇಲ್ಲಪ್ಪ, SP ಕೊಟ್ಟಿಲ್ಲ. ನಮ್ಮ ಗೃಹ ಮಂತ್ರಿ ಇದ್ದಪ್ಪ, ಏನ್ರಿ ಯತ್ನಾಡ್ರಿ ನನಗೆ SP ಅವರು ಮಾತು ಕೇಳೋದಿಲ್ಲ, ಮತ್ತೆ ಅದಕ್ಕೆ ಕಿಸಿಲಾಕೈತೆ ಹೋಗ ಕಡೆ ಎಲ್ಲರೂ ನೋಡಾರ. ಕಂದಾಯ, ಗ್ರಾಮೀಣಾಭಿವೃದ್ಧಿ, ಅರಣ್ಯ ತೊಗೊಂಡ್ಬಿಡತ್ತೆ. ನಾವು ನಾನು ಮೊದಲೇ ಕೊಂಡಿರ್ತೀವಿ. ಈಗ ನನಗೆ 224 ಸೀಟ್ ಕೊಟ್ಟಾರೆ ಲಾಸ್ಟಿಗೆ. ನಾ ಕೇಳಿ ಮನೆ ಸ್ಪೀಕರ್ಗೆ ನಾನು 6 ಸಲ ಆರಿಸಿ ಬಂದೀನಿ, ಕೇಂದ್ರ ಮಂತ್ರಿ ಅದೀನಿ, ಅಧ್ಯಕ್ಷರು ಇಲ್ಲಿ ಹಾಕೀರಿ. ನಂದು ಬರೋಬ್ರಿ 224 ಕರ್ನಾಟಕ ವಿಧಾನಸಭಾ ಸೀಟ್ ಅದಾವು, ನಾನು ಇಲ್ಲಿ ಹಾಕಿರಿ ಬರೋಬ್ರಿ. ಇಲ್ಲಿನ 2 ಗಿರಿಕಿ ಕೊಟ್ಟವು. ಅದು ಯಾರು SP ಸೋಮಶೇಖರ ಇನ್ನೊಬ್ರು ಎಲ್ಲ ಗೊತ್ತೈತೆ. ನಾನು ಅವ್ರ ನಂಬರ್ ಎಷ್ಟು ಗೊತ್ತೈತೆ? 225, 226. ನಾ ಸ್ಪೀಕರ್ ಕೇಳಿದೆ, ಈ ಗಿರಾಕಿಗಳು ಏನಿದೆ ಕರ್ನಾಟಕ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 224. ನಾ 224, ಇದು 225, ಇದು 220. 2 ನಕಲಿ MLAಗಳು ಅನ್ನಿಸ್ತೇನೆ. ಅಲ್ಲಿಂದ ಹೇಳಿದೆ ಸಿದ್ದರಾಮಯ್ಯರಿಗೆ, ಏನು ಯತ್ನ ಟೋಪಿ ಹಾಕೊಂಡ್ರೆ ನಿನ್ನ ಆಫೀಸಿಗೆ ಬರಬಾರ್ದು, ವೋಟ್ ಹಾಕ್ಬಾರದು ತಿಳಿಯಲ್ವ ಅಂತಂದ್ರು. ಹೌದು, ಅವ್ರ ವೋಟ್ ನನಗೆ ಬೇಕಾಗಿಲ್ಲ, ಮುಂದೂ ಬೇಕಾಗಿಲ್ಲ, ಸರಿಯಾಗಿರ್ಬೇಕಷ್ಟೇ. ಅವರು ಕಲ್ಲ ಒಡೆದು ನಡೀಲಿಲ್ಲ. ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಇವತ್ತು ನಮ್ಮ ಪಾರ್ಟಿಯವರು ಇಲ್ಲಿ 224 ಕುಡಿಸ್ಯಾರ. ಇನ್ನು 2-3 ವರ್ಷ ನೀವು ಎಲ್ಲಿ ಕೂತಿರು ನಾನು ಅಲ್ಲೇ ಬರ್ತೇನೆ. ನನ್ನ ಎದುರಿಗೆ ನೀವೇ ಇರ್ತೀರಿ ಪಕ್ಷದಾಗ. ನೀವೆಲ್ಲರೇ ಅಶೋಕಗೆ ಎದುರೊತ್ತಿಗೆ ಅನ್ಸೋದಂಗೆ ನನಗೆ ಅನ್ಸೋಕ್ಕಾಗೋದಿಲ್ಲ. ನೀವೆಲ್ಲ ಎನ್ಕ್ವೈರಿ ಮಾಡಿರಿ. ನಾನು ಶುಗರ್ ಫ್ಯಾಕ್ಟ್ರಿ ಬಂದ್ ಮಾಡಿಸ್ಬೇಕು ಮಾಡಿರಿ. ಸುಪ್ರೀಂ ಕೋರ್ಟ್ಗೆ ನಾನು ಎಲ್ಲ ಪರ್ಮಿಷನ್ ತಂದೀನಿ. ನನಗೆಲ್ಲ ರೇಡ್ ಹಾಕ್ಬೇಕಂದ್ರಿ, ಏನೇನು ಒಂದು ಭ್ರಷ್ಟಾಚಾರದವರು ಆಸ್ತಿ ಏನೂ ಸಿಕ್ಕಿಲ್ಲ. ಅವು ಯಡಿಯೂರಪ್ಪನ ನಾನು ಚೆಕ್ ಮಾಡೋಣ, ನೀವೇನು ಮಾಡೋದು?
ಅವಾಗೂ ಒಬ್ಬ ಹಿಂಟದ ನಾನು ಹಿಂದೆ ಇರ್ತಿದ್ದ ಎಲ್ಲಿ ಆಸ್ತಿ ಐತಿ ಏನೈತಿ ಏನೂ ಸಿಗ್ಲಾರ್ದಕ್ಕ ಇವತ್ತು ನಾನು ಗಟ್ಟಿ ಇದ್ದೀನಿ. ಒಂದು ಭ್ರಷ್ಟಾಚಾರ ಮುಕ್ತ ಸರ್ಕಾರ, ಹಿಂದೂ ಪರವಾದಂಥ ಸರ್ಕಾರ, ಅಭಿವೃದ್ಧಿ ಮಾಡುವಂಥ ಸರ್ಕಾರ, ನೀರಾವರಿ ಮಾಡುವಂಥ ಸರ್ಕಾರ, ಈ ರಾಜ್ಯದಲ್ಲಿರುವಂಥ ಗುಡಿಸಲಿರುವಂಥ ಪ್ರತಿಯೊಂದು ಬಡವನಿಗೆ ಒಂದು 10 ಲಕ್ಷ ರೂಪಾಯಿದ ಒಂದು ಮನೆ ಕಟ್ಟಿಕೊಳ್ಳುವಂಥ ಸರ್ಕಾರ ಈ ರಾಜ್ಯದಲ್ಲಿ ಬರಬೇಕು. ನಿಮ್ಗೆ ಕೊಡ್ರಿ ನಮ್ಮನ್ನು ಆಗ್ಬೇಕು ಬರಬೇಕಾದ್ರೆ ಗಟ್ಟಿಯಾಗಿ ಹೇಳಲಾಗಿಲ್ಲ. ಎದುರು ಯಾರು ನೀವು ಒಬ್ಬ ಕೊಟ್ಕೊಳ್ತಾರೆ ಮತ್ತ ಹಾಂ, ಅದಕ್ಕೆ ಗಟ್ಟಿಯಾಗಿ ಉಳಿರಿ. ಈ ಕೇಸರಿ ಏನು ನೀಲಿ ಹಾಕೋದಿಲ್ಲ. ಮುಂದಿನ ಸರ್ಕಾರ ಕೇಸರಿಗೂ ನ್ಯಾಯ ಕೊಡ್ತದ, ನೀಲಿಗೂ ನ್ಯಾಯ ಕೊಡ್ತದ.